ಸಮಾನ ಅವಕಾಶಗಳನ್ನು ನೀಡಲು ಸಮೀಕ್ಷೆ ಅತಿ ಅಗತ್ಯ. ಇದು ಕೇವಲ ಜಾತಿ ಸಮೀಕ್ಷೆ ಅಲ್ಲ. ಸಮಾನವಾದಂತಹ ಅವಕಾಶಗಳನ್ನು ನೀಡಲು ಸಮೀಕ್ಷೆ ಅತಿ ಅಗತ್ಯವಾಗಿದೆ. ಇದು ಕೇವಲ ಜಾತಿ ಸಮೀಕ್ಷೆ ಅಲ್ಲ. ಗದಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಕೇವಲ ಜಾತಿ ಸಮೀಕ್ಷೆ ಅಲ್ಲ. ಸಮಾನ ಅವಕಾಶಗಳನ್ನ ನೀಡಲು ಸಮೀಕ್ಷೆಯ ಒಂದು ಅಗತ್ಯ ಇದೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳ ಒಂದು ಸಮೀಕ್ಷೆ ಇದು. ಸಮೀಕ್ಷೆ ನಡೆಸಲು ಮಾರ್ಗಸೂಚಿಗಳಷ್ಟೇ ಏನು ಸರ್ಕಾರ ನೀಡಿದೆ. ಮಾರ್ಗಸೂಚಿಗಳನ್ನ ಮಾತ್ರ ಈಗ ಸರ್ಕಾರ ನೀಡಿರುವಂತದ್ದು. 1,75,000 ಶಿಕ್ಷಕರನ್ನ ಸಮೀಕ್ಷಾ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಒಬ್ಬ ಶಿಕ್ಷಕರು ತಲಾ 150 ಮನೆಗಳಿಂದ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ. ಈ ಸಮೀಕ್ಷಾ ಕಾರ್ಯ 15 ದಿನಗಳ ಕಾಲ ನಡೆಯಲಿದೆ. ಗದಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಸಮಾನ ಅವಕಾಶಗಳನ್ನ ನೀಡಲು ಈ ಒಂದು ಸಮೀಕ್ಷೆ ತುಂಬಾನೇ ಅಗತ್ಯವಾಗಿರುವಂತದ್ದು. ಇದು ಕೇವಲ ಜಾತಿಯ ಸಮೀಕ್ಷೆ ಅಲ್ಲ, ಹಾಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಒಂದು ಸ್ಥಿತಿಗತಿಗಳ ಸಮೀಕ್ಷೆಯಾಗಿದೆ. ಇದು ಸಮೀಕ್ಷೆ ನಡೆಸಲು ನಾವು ಮಾರ್ಗಸೂಚಿಗಳನ್ನಷ್ಟೇ ನೀಡಿರುವಂತದ್ದು. 1,75,000 ಶಿಕ್ಷಕರನ್ನ ಸಮೀಕ್ಷಾ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಗಳು ಮಾಡಬೇಕಾದ್ರೆ 1000 ಟೀಚರ್ಗಳು ಇದಕ್ಕೆ ಎನ್ಯುಮರೇಟರ್ಸ್ ಆಗಿರೋದು. 1,20,000 ಒಬ್ಬೊಬ್ಬ ಟೀಚರ್ಗೆ 120ರಿಂದ 150 ಮನೆ ಕೊಟ್ಟಿರ್ತಕ್ಕಂಥ, ಗೊತ್ತಾಯ್ತಾ? ಸೊ ಅವರು 15 ದಿನಗಳ ಕಾಲ ಸರ್ವೆ ಮಾಡ್ತಾರೆ. ಮನೆಗೂ ಹೋಗ್ತಾರೆ, ಮನೆಗೂ ಕೂಡ ಹೋಗ್ತಾರೆ. ನೀವು ಯಾವ ಧರ್ಮಕ್ಕೆ ಸೇರಿದೆಯಾ, ಯಾವ ಜಾತಿಗೆ ಸೇರಿದೆಯಾ, ನೀವು ಉಪಜಾತಿಯವರು, ನಿನ್ನ ಜಮೀನು ಇದೆಯಾ ಇಲ್ವಾ, ನಿನ್ನ ಮನೇಲಿ ಉದ್ಯೋಗ ಇದೆಯಾ ಇಲ್ವಾ, ನೀವು ಓದಿದೆಯಾ ಇಲ್ವಾ, ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ. ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ, ಸೋಷಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ. ಸೋಷಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ. ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ, ಒಂದು ಜಾತಿ ಗೊತ್ತೇ ಆಗ್ತದೆ, ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದ್ರ ಮೇಲೆ ಜಾತಿ ಗೊತ್ತಾಗುತ್ತೆ. ಅದು ಒಂದು. ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮೀಕ್ಷೆ. ಈಗ ನೀನು ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು. ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು. ಇಲ್ಲಪ್ಪ, ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ಯಂತ್ರ ಇದೆ. ಹಾಗಾದರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ? ಅಲ್ಲಪ್ಪ, ಅಲ್ಲ, ನಿನಗೆ ಕೇಳ್ತಾ ಇದ್ದೀನಿ, ಅಲ್ಲಿ ಷಡ್ಯಂತ್ರ ಇದೆಯಾ? 1900 ಸಮಾನ ಅವಕಾಶಗಳನ್ನು ನೀಡಬೇಕು ಅಂತ ಈ ಒಂದು ಸಮೀಕ್ಷೆ ಅತಿ ಅಗತ್ಯವಾಗಿದೆ. ಅದರಿಂದ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಸಮೀಕ್ಷೆಯನ್ನ ಮಾಡಲಿಕ್ಕಿರುವಂಥದ್ದು. ಅದರಿಂದಾಗಿ ನಾವು 1,75,000 ಶಿಕ್ಷಕರನ್ನ ಈ ಕಾರ್ಯಕ್ಕೆ, ಅಂದರೆ ಸಮೀಕ್ಷೆಯ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಇದು 15 ದಿನಗಳ ಕಾಲ ನಡೀಲಿಕ್ಕಿದೆ ಅಂತ ಗದಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ.